ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ ಮಾತಾಡ್ತಾ ಇರೋದು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಮಂಗಳವಾರದ ವಿಡಿಯೋ. ಮಂಗಳವಾರ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ನಾನ್ ವೆಜ್ಜು ಒಂದು 5 ಥರ ಮಾಡ್ತಾ ಇದ್ದೀನಿ ರೆಸಿಪಿನ. ಬನ್ನಿ ಏನಂತ ನೋಡೋಣ. ಏನೇನು ಮಾಡ್ತೀನಿ ಅಂತ ಫಾಸ್ಟಾಗೂ ಮಾಡ್ಕೋಬೋದು, ಆ ಥರ ತೋರಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು ನೀರು ಕುಡಿತಾ ಇದ್ದೀನಿ, ಬಿಸಿನೀರು. ಸ್ವಲ್ಪ ಕುತ್ಕೊಂಡು ನಿಧಾನಕ್ಕೆ ಕುಡಿತಾ ಇದೆ. ಬಟ್ ಇವತ್ತು ಕುತ್ಕೊಂಡು ನಿಧಾನಕ್ಕೆ ಕುಡಿಯೋಕ್ಕಾಗ್ತಾ ಇಲ್ಲ. ತಿಂಡಿ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಕುಡಿತಾ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ ತಿಂಡಿಗೆ. ಯಾಕೆಂದರೆ ಇವತ್ತು ಎದ್ದೇಳೋದು ಲೇಟ್ ಆಗೋಯ್ತು. ನೈಟು ಮಲಗಿದ್ದು ಲೇಟು. ಸುಮಾರು 12:30 1 ಗಂಟೆ ಆಗೋಗಿತ್ತು. ಅಕ್ಕ ಬಂದಿದ್ರಲ್ಲ, ಮಾತಾಡ್ತಾ ಕುತ್ಕೊಂಡಿದ್ವಿ. ಹಾಗಾಗಿ ಬಿಸಿನೀರು ಜೊತೆಗೆ ನಾನು ಶಂಖಪುಷ್ಪದ ಸ್ವಲ್ಪ ಟೀ ಥರ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ, ನಾನು ವಾರದಲ್ಲಿ ಒಂದು 2-3 ದಿನ ಕುಡಿತೀನಿ. ವಾರ ಪೂರ್ತಿ ಏನು ಕುಡಿಯಲ್ಲ, ಒಂದು 2 ಸರಿ 3 ಸರಿ ಮಾಡ್ಕೋತೀನಿ. ಬೇರೆ ಬೇರೆ ಜೀರಿಗೆ ನೀರೆಲ್ಲ ಮಾಡ್ಕೊತಾ ಇರ್ತೀನಲ್ಲ, ಹಂಗೆ. ಇದೊಂದು ಸ್ವಲ್ಪ ನನಗೆ ಊರ ಕಡೆ ಹೂವು ಸಿಗ್ತಾ ಇರುತ್ತೆ. ಅದನ್ನು ತಂದ್ಬಿಟ್ಟು ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಮಾಡ್ಕೊತಾ ಇರ್ತೀನಿ. ಹಂಗೆ ಈಗ ನಾನು ಇಲ್ಲಿ ಕುಡಿತಾ ಸ್ವಲ್ಪ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಟನ್ಗೆ 4 ಮಟನ್ನ ಕೂಗಿಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಹಾಗಾಗಿ ಅದನ್ನೇನು ಈ ಒಗ್ಗರಣೆಯಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಬೆಂದಿದೆ ಮಟನ್ನು. ಆ ಥರ ಬೇಯಿಸ್ಕೊಂಡ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಿರಿಯಾನಿಲಿ. ಹಾಗಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇಲ್ಲೊಂದು ಪಾತ್ರೆ ಇಟ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಮತ್ತು ಎಣ್ಣೆ 2 ಹಾಕ್ಕೊಂಡಿದ್ದೀನಿ. ಈಗ ಪಲಾವ್ ಸಾಮಾನುಗಳ್ನ ಹಾಕ್ಕೊಂಡಿದ್ದೀನಿ. ಪಲಾವ್ ಸಾಮಾನು ಏನೇನೆಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ 2 ಮತ್ತು ಅನಾನಸ್ ಹೂವು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ಈರುಳ್ಳಿನೂ ಚೆನ್ನಾಗಿ ಹುರ್ಕೊಳ್ಳೋಣ, ಗೋಲ್ಡನ್ ಫ್ರೈ ಆಗೋವರೆಗೂ. ನಾನಿಲ್ಲಿ 1 ಕೆಜಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಂಗಾಗಿ ಒಂದು 3 ಈರುಳ್ಳಿ, ದಪ್ಪ ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು 3 ಟೊಮೊಟೊನ ಕಟ್ ಮಾಡಿ ಇಟ್ಕೋಬೇಕು, ತೊಳೆದು. ದಪ್ಪದಾಗೆ ಇರಲಿ, ಪರವಾಗಿಲ್ಲ, ಏನಾಗಲ್ಲ, ಚೆನ್ನಾಗಿರುತ್ತೆ ಬಿರಿಯಾನಿ. ಈಗ ಅದನ್ನು ಹಾಕ್ಕೊಂಡು ಇಲ್ಲಿ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ಟೊಮೊಟೊನು ಸಾಫ್ಟ್ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಮಸಾಲೆನೂ ರುಬ್ಬಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು 10 ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಚಕ್ಕೆ, ಲವಂಗ ಇಷ್ಟನ್ನ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಅದನ್ನು ಒಗ್ಗರಣೆಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂತ ಒಗ್ಗರಣೆಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಮಸಾಲೆನೂ ನಾನಿಲ್ಲಿ ಮಟನ್ನು 4 ಕೂಗಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇದು ಕೂಗಿಸ್ಕೊಳ್ಳುವಾಗ ನಾನು ಅದಕ್ಕೆ ಉಪ್ಪು, ಅರಿಶಿನ ಮತ್ತು 1 ಸ್ಪೂನ್ ಅಚ್ಕಾರದ ಪುಡಿನೂ ಹಾಕಿ ಕೂಗಿಸ್ಕೊಂಡಿರ್ತೀನಿ. ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಮಟನ್ನು ಅಂತ. ಆ ಥರ ಕೂಗಿಸ್ಕೊಂಡಾಗ ಮಾತ್ರನೇ ನಾವು ಉಪ್ಪು ಖಾರ ಎಲ್ಲ ಹಾಕಿ ಅದು ಟೇಸ್ಟ್ ಬರೋದು. ಇಲ್ಲಾಂದರೆ ಮಟನ್ನು ಸೆಪ್ಪೆ ಸೆಪ್ಪೆ ಹೊಡಿತಾ ಇರುತ್ತೆ, ಬಿರಿಯಾನಿಲಿ ತಿನ್ನೋಕ್ಕೆ ಇಷ್ಟಪಡಲ್ಲ ಯಾರೂ. ಈ ಥರ ಮಾಡೋದ್ರಿಂದ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಮಟನ್ ಎಲ್ಲ ತಿನ್ಕೋತಾರೆ, ಅನ್ನದಲ್ಲಿ ವೇಸ್ಟ್ ಮಾಡಲ್ಲ. ಈಗ ಬಿರಿಯಾನಿಲಿ ಮಾಡಿದಾಗ ಕೆಲವರು ವೇಸ್ಟ್ ಮಾಡಿಬಿಡ್ತಾರೆ, ಯಾಕೆಂದರೆ ಅದು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು. ಹಂಗಾಗಿ ಈಗ ಇದಕ್ಕೆ ನಾನು ಒಗ್ಗರಣೆಯಲ್ಲಿ ನೋಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ, ಈ ಮಸಾಲೆಲ್ಲೂ, ಗ್ರೀನ್ ಮಸಾಲೆಲ್ಲೂ. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಬೇಕಾಗುತ್ತೆ ಅಂದ್ಬಿಟ್ಟು 1 ಸ್ಪೂನ್ ಅಚ್ಕಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಒಂಚೂರು ಗರಂ ಮಸಾಲೆ, ಅಚ್ಕಾರದ ಪುಡಿ ಇಷ್ಟನ್ನ ಹಾಕ್ಕೊಂಡು ಮತ್ತೆ ಹುರ್ಕೊಂಡು ಈಗ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗೆಲ್ಲ ಬೆಂದಿದೆಯಲ್ವ, ಹಂಗಾಗಿ 1 ಕೆಜಿ ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ. ಈ 1 ಕೆಜಿ ಅಕ್ಕಿಗೆ ಇಲ್ಲಿ ನಾನು ಓಪನಲ್ಲಿ ಬೇಯಿಸ್ತಾ ಇರೋದ್ರಿಂದ ನೀರು ಕರೆಕ್ಟಾಗಿ ಹಾಕಬೇಕು. 8 ಗ್ಲಾಸ್ ನೀರು ಹಾಕಬೇಕು. 1 ಗ್ಲಾಸ್ಗೆ 2 ಗ್ಲಾಸ್ ನೀರು. 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 2 ಗ್ಲಾಸ್ ನೀರು. ಆ ಕೌಂಟಲ್ಲಿ ನಾವಿಲ್ಲಿ ನೀರು ಹಾಕ್ಕೋಬೇಕು. ಕುಕ್ಕರಲ್ಲಾದರೆ ನಾನು ಕಡಿಮೆ ಹಾಕ್ತೀನಿ. ಈಗ 1 ಕೆಜಿಗೆ 2 ಗ್ಲಾಸೇ ಕಡಿಮೆ ಆಗ್ತಾಯಿದೆ. ಏಕೆಂದರೆ ಕೂಗುತ್ತಲ್ವ ಅದು ಕುಕ್ಕರು. ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಅದಕ್ಕೆ ಕಡಿಮೆ ನೀರು ಹಾಕಬೇಕಾಗುತ್ತೆ. ಉದುರಾಗಿ ಬೇಕು ಅಂದರೆ, ಇಲ್ಲಾಂದರೆ ಅದು ಸ್ವಲ್ಪ ಮೆತ್ತು ಬಂದುಬಿಡುತ್ತೆ. ಆದರೆ ಹಿಂಗೆ ಓಪನಲ್ಲಿ ಬೇಯಿಸಿದಾಗ ಕರೆಕ್ಟಾಗಿ ನೀರಿದ್ದರೆ ಮಾತ್ರ ಅದು ಕರೆಕ್ಟಾಗಿ ಅನ್ನ ಆಗೋದು. ಇಲ್ಲಾಂದರೆ ಸ್ವಲ್ಪ ಮುಳ್ಳಕ್ಕಿ ಥರ ಆಗಿಬಿಡುತ್ತೆ, ಬೆಂದಿಲ್ವೇನೋ ಅನ್ನೋ ಥರ ಅನಿಸ್ತಾ ಇರುತ್ತೆ ಕಡಿಮೆ ನೀರು ಹಾಕಿದ್ರೆ. ಅದಕ್ಕೆ ಇಲ್ಲಿ ಕರೆಕ್ಟಾಗೆ ನಾನು ಅಳತೆ ಮಾಡಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂತ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಟೇಸ್ಟು. ಈಗ ಇಲ್ಲಿ ಹಾಕ್ಕೊಂಡು ಹಿಂಗೆ ಕುದಿಸ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಇದು ನೀರು ಸ್ವಲ್ಪ ಚೆನ್ನಾಗೇ ಸುಂಡ್ತಾ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ದಮ್ ಕಟ್ಟಿದಂಗೆ ಇದ್ರದ್ದು ನಾನೇನು ದಮ್ ಕಟ್ಟೋಕ್ಕೆ ಬೇರೆ ಏನು ಉಪಯೋಗಿಸಿಲ್ಲ. ಇದ್ರದ್ದೇ ಕ್ಯಾಪ್ ಇದೆ, ಅದು ತುಂಬ ಗಟ್ಟಿಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ದಮ್ ಬಿರಿಯಾನಿ ಥರ ಅಷ್ಟೇ. ಅದನ್ನೇ ಕ್ಲೋಸ್ ಮಾಡಿ ನಾನಿಲ್ಲಿ ನೋಡಿ ಬಿರಿಯಾನಿ ಎಲ್ಲ ಫುಲ್ ರೆಡಿ ಆಯಿತು. ಈಗ ಇಲ್ಲೇ ಪಕ್ಕದಲ್ಲೇ ನಾನು ಚಿಕನ್ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಿಕನ್ನಲ್ಲಿ ನೀರು ಸುಂಡ್ಲಿ ಅಂದ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಅದು ವಿಡಿಯೋ ಸ್ವಲ್ಪ ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡೆ, ಮಿಸ್ ಆಗೋಗೈತೆ ಮಧ್ಯ. ಅದು
ಬಿರಿಯಾನಿ ದಮ್ ಕಟ್ಟಿದ್ದು ಮತ್ತು ಇಲ್ಲಿ ಚಿಕನ್ ಬೇಯಾಕಿದ್ದು ಅದು ಮಿಸ್ ಆಗೋಯ್ತು ವಿಡಿಯೋ. ಹಂಗಾಗಿ ಇಲ್ಲಿ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ಬಾಯಲ್ಲೇ ಹೇಳ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹುರ್ಕೊಂಡು ಆಮೇಲೆ ಚಿಕನ್ ಹಾಕಿ ಅದಕ್ಕೆ ಉಪ್ಪು ಅರಿಶಿಣದ ಪುಡಿ ಹಾಕ್ಬಿಟ್ಟು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಇವತ್ತು ನಾನು ಗ್ರೀನ್ ಮಸಾಲೆನ ರುಬ್ಬಿ ಹಾಕ್ಕೊತಾ ಇದ್ದೀನಿ ಚಿಕನ್ಗೆ. ನೋಡಿ, ನೀರೆಲ್ಲ ಸುಂಡಾದ್ಮೇಲೆ ಇಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ರುಬ್ಬಕ್ಕೆ ನಾನು ಮಾಮೂಲಿ ಸೇಮ್ ಇದಕ್ಕೂ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೆಣಸು ಮತ್ತು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಇದು ರುಬ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಗ್ರೇವಿ ಜಾಸ್ತಿ ಆಗಲಿ ಅಂತ ರುಬ್ಬಾಕಿದ್ದೀನಿ ಅಷ್ಟೇ. ಇಲ್ಲಿ ನಾನು ಒಗ್ಗರಣೆ ಚಿಕನ್ಗೆ ಹಾಕಿದ್ಮೇಲೆ ನೀರೆಲ್ಲ ಸುಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಮಸಾಲೆ ಅಂದರೆ ಪೌಡ್ರುಗಳ್ನ ಹಾಕಿದ್ದೀನಿ. ಮಸಾಲೆ ಪೌಡ್ರನ್ನ ಏನೇನಂದರೆ 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಚಿಕನ್ ಫ್ರೈದು ಪೌಡ್ರನ್ನ ಹಾಕಿ ಆ ಒಗ್ಗರಣೆಲೆ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಅದು ಮಿಸ್ ಆಗಿದೆ, ಇಲ್ಲಿ ತೋರ್ಸೋಕ್ಕಾಗಿಲ್ಲ. ಈಗ ಅದೆಲ್ಲ ಹಾಕಿ ಚೆನ್ನಾಗಿ ಚಿಕನ್ ಹುರಿದ್ಮೇಲೆ ನಾನೇನು ರುಬ್ಬಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿದು, ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಗ್ರೇವಿ ಎಷ್ಟು ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ. ಬಿರಿಯಾನಿಗೆಲ್ಲ ಸ್ವಲ್ಪ ನಮ್ಮ ಮನೇಲಿ ಗ್ರೇವಿ ಕೇಳ್ತಾರೆ ಜಾಸ್ತಿ ಸೈಡ್ಗೆ. ಹಂಗಾಗಿ ಇಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಆಗಲಿ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ರುಬ್ಬಿ. ನೋಡಿ, ಹಂಗೂ ಬೆಂದು ಅದು ಗಟ್ಟಿಯಾಗ್ಬಿಟ್ಟಿದೆ. ಇಲ್ಲಿ ಕಬಾಬ್ಗೆ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೌತೆಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಸಾಂಬಾರು ಮತ್ತು ಕಾಳು ಸೂಪು, ಕಾಳುಗಳು ತಂದಿದ್ರು, ಕಾಳು ಸೂಪು ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಟನ್ನ ತೊಳೆದೆಲ್ಲ ಇಟ್ಟಿದ್ದೀನಿ. ಕಾಲುನೂ ಉಣ್ಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಅದು ಕಪ್ಪಾಗಿದೆಯಲ್ವ, ಅದನ್ನು ಬೇಯಿಸಿರ್ತಾರಲ್ವ ಅದೆಲ್ಲ ಬಿಡಲಿ ಅಂತ ಉಣ್ಯಕ್ಕೆ ಇಟ್ಟಿದ್ದೀನಿ. ಮಟನನ್ನು ನೀಟಾಗಿ ಎಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಬಟ್ ಇವಾಗಲೇ ಮಾಡಿ ರೆಡಿ ಮಾಡಿ ಇಟ್ಕೊಬಿಡೋಣ, ಆರಾಮಾಗಿರ್ಬೋದಲ್ವ ಮಾತಾಡಿಕೊಂಡು ಅಂದ್ಬಿಟ್ಟು ಇಲ್ಲಿ ಕಾಳು ಸೂಪೆಲ್ಲ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಕಾಳು ಸೂಪ್ಗೆ ಏನೂ ತೊಗೊಂಡಿಲ್ಲ. ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ ಪೌಡ್ರು ಮತ್ತು ಧನಿಯಾ ಪುಡಿ, ಒಂದು ಈರುಳ್ಳಿ, ಒಂದು ಟೊಮೊಟೊ ಅಷ್ಟೇ ಕಾಲು. ಇಷ್ಟೇ, ಎಷ್ಟು ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ಕಾಳು ಸೂಪಂತೂ. ಇಲ್ಲೇನು ಉರಿತಾ ಇಲ್ಲ, ಮತ್ತೇನು ಮಸಾಲೆ ರುಬ್ತಾ ಇಲ್ಲ, ಏನೂ ಇಲ್ಲ. ಒಂದು ಸರಿ ಮಾಡಿ ನೋಡಿ, ತುಂಬಾ ಟೇಸ್ಟು ಸಖತ್ತಾಗಿತ್ತು ಮಾತ್ರ ಸೂಪು. ಏನಂದರೆ ಇದನ್ನು ಸ್ವಲ್ಪ ಜಾಸ್ತಿ ಕೂಗಿಸ್ಕೋಬೇಕಷ್ಟೇ. ನೋಡಿ, ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪನೇ ಒಂದೇ ಒಂದು ಸ್ಪೂನ್ ಎಣ್ಣೆ ಸಾಕು, ಯಾಕೆಂದರೆ ಅದರಲ್ಲೇ ಎಣ್ಣೆ ಬಿಡುತ್ತೆ. ಅದಕ್ಕೆ ಒಂದು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿದೆ. ಈಗ ಸ್ವಲ್ಪ 1 ಸ್ಪೂನು ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹುರಿದಿದ್ದೀನಿ ಒಗ್ಗರಣೆಲೆ. ಒಂದು ಟೊಮೊಟೊನೂ ಹಾಕ್ಕೊಂಡು ಹುರಿದೆ. ಅದೆಲ್ಲ ಸ್ವಲ್ಪ ಒಗ್ಗರಣೆಲಿ ಹುರಿದಾದ್ಮೇಲೆ ಈಗ ನಾನು ಕಾಲೇನು ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟೇ, ಇದಕ್ಕೆ ಇನ್ನೇನಿಲ್ಲ. ಉಪ್ಪು ಹಾಕ್ಕೊಳ್ಳೋದು, ಧನಿಯಾ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಷ್ಟೇ. ನೋಡಿ, ಇದು ಕಾಲು ಸ್ವಲ್ಪ ಡ್ರೈ ಆಯಿತು ಒಗ್ಗರಣೆಲಿ ಅಲ್ವಾ. ಈಗ ನೋಡಿ, ಉಪ್ಪು ಹಾಕ್ಕೋತಾ ಇದ್ದೀನಿ. ನಮಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಇಲ್ಲೊಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿಣದ ಪುಡಿ ಹಾಕ್ಕೊಂಡು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಉಪ್ಪು ಹಿಡೀಲಿ ಅಂತ, ಅದು ಕರಗಿ ಇಲ್ಲಿ ಸ್ವಲ್ಪ ಬೆಂದರೆ ನೀರು ಏಕ್ದಮ್ ಹಾಕ್ಬಿಟ್ರೆ ಸ್ವಲ್ಪ ಉಪ್ಪು ಕರೆಕ್ಟಾಗಿ ಚಿಕನಲ್ಲೆಲ್ಲ ಹಿಡಿಯಲ್ಲ. ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪು ಕರಗೋವರೆಗೂ ಬೇಯಿಸ್ಕೋಬೇಕು. ಈಗ ಇಲ್ಲಿ 1 ಸ್ಪೂನು ಧನಿಯಾ ಪೌಡ್ರ್ ಹಾಕಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಖಾರಕ್ಕೆ ನಮಗೆ ಫುಲ್ಲು ಮೆಣಸಿನ ಪುಡಿನೇ ಹಾಕ್ಕೋಬೇಕು. ಎಷ್ಟು ಖಾರ ಬೇಕೋ ಅಷ್ಟೂ, ಅದು 5 ಸ್ಪೂನ್ ಆಗಲಿ 4 ಸ್ಪೂನ್ ಆಗಲಿ, ಆವಾಗಲೇ ಒಳ್ಳೆ ಟೇಸ್ಟ್ ಕೊಡೋದು. ಮತ್ತು ಗಂಟಲಲ್ಲಿ ಏನಾದರೂ ಕಿಚಿ ಇದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ಮೆಣಸಿನ ಪುಡಿ ಹಾಕೋದ್ರಿಂದ. ಹಂಗಾಗಿ ಇಲ್ಲಿ ನಾನು ಫುಲ್ಲು ಮೆಣಸಿನ ಪುಡಿನೇ ಹಾಕಿದ್ದೀನಿ. ಇನ್ನು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಪೇಸ್ಟಲ್ಲಿ ರುಬ್ಬಾಕೊಂಡಿದ್ದೀನಲ್ವ, ಅದರಲ್ಲೂ ಖಾರ ಇರುತ್ತೆ. ಇಲ್ಲಿ ಮೆಣಸಿನ ಪುಡಿನೂ ಒಂದು 4 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ನೀರು ಹಾಕ್ಕೋಬೇಕು. ಈಗ ಕಾಲು ಫುಲ್ಲು ಮುಳುಗೋವರೆಗೂ ನೀರು ಹಾಕ್ಕೋತಾ ಇದ್ದೀನಿ ನಾನು, ಒಂದು 2 ಚೊಂಬು. ಈಗ ಕೂಗಿಸಿದ್ರೆ ಅದು ಫುಲ್ಲು ಸುಂಡೋಗುತ್ತಲ್ವ, ಮತ್ತು ಕಾಲು ಬೇಯೋದು ತುಂಬಾ ಟೈಮ್ ತೊಗೊಳುತ್ತೆ. ಇಲ್ಲೊಂದು 10 ಕೂಗನ್ನೇ ಕೂಗಿಸ್ಕೊಂಡಿದ್ದೀನಿ. ಸ್ವಲ್ಪ ಎಳೆದಾದರೆ ಬೇಗ ಬೆಂದೋಗುತ್ತೆ. ಇದು ಹಳ್ಳಿ ಸೈಡ್ದು ನಾಟಿ ಇದ್ರದ್ದು, ಹಂಗಾಗಿ ಅದು ತುಂಬ ಗಟ್ಟಿ ಇತ್ತು. ಒಂದು 10 ಕೂಗನ್ನೇ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸೂಪು ರೆಡಿ ಆಯಿತು. ಅದು ದೊಡ್ಡ ಕುಕ್ಕರ್ ಅಂದ್ಬಿಟ್ಟು ಚಿಕ್ಕ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಕೂಗ್ಸಾದ್ಮೇಲೆ. ಈಗ ಇಲ್ಲೆಲ್ಲ ಆಗಿದ ತಕ್ಷಣ ಬಿಸಿ ಬಿಸಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕ ಎಲ್ಲರೂ ಕುಡಿತಾವ್ರೆ. ಹಾಕಿಸ್ಕೊಂಡು ಟೇಸ್ಟ್ ನೋಡ್ತೀವಿ ಅಂತ, ಸಖತ್ತಾಗಿದೆ ಅಂತ ಎಲ್ಲರೂ ಈಗ ಅವ್ರನ್ನ ನೋಡಿ ನನ್ನ ಮಕ್ಕಳು ನನಗೂ ಬೇಕು ಸೂಪು ಅಂದ್ಬಿಟ್ಟು ಬಂದು ಕುಡಿತಾವ್ರೆ. ಸಖತ್ತಾಗಿದೆ ಅಂತ ಎಲ್ಲ ಹಾಕಿಸ್ಕೊಂಡು ಕುಡಿತಾಯಿದ್ರು. ತುಂಬಾ ಚೆನ್ನಾಗಾಗಿತ್ತು. ತುಂಬ ಸಿಂಪಲ್ಲಾಗೂ ಬೇಗನೂ ಆಗುತ್ತೆ, ತುಂಬ ಟೇಸ್ಟಾಗೂ ಇತ್ತು. ಮಕ್ಕಳೆಲ್ಲ ಕುಡಿಯಲ್ಲ ಅಂತಿದ್ದವರೆಲ್ಲ ಇವತ್ತು ಕುಡ್ಕೊಂಡಿದ್ದಾರೆ ಸೂಪು, ಅಷ್ಟು ಚೆನ್ನಾಗಾಗಿತ್ತು.
ಈ ಥರ ಮಾಡ್ಕೊಳ್ಳಿ ಒಂದ್ಸರಿ, ಎಷ್ಟು ಚೆನ್ನಾಗಿರುತ್ತೆ ಸೂಪು. ಈಗ ಎಲ್ಲರೂ ನೋಡಿ ಹಾಲಲ್ಲಿ ಆಟ ಆಡ್ಕೊಂಡು ಕೂತಿದ್ರು, ಟಿವಿ ನೋಡ್ಕೊಂಡು, ಟೆಂಟ್ ಎಲ್ಲ ಹಾಕೊಂಡು. ಇವತ್ತು ಫುಲ್ ಅವ್ರದ್ದೇ ರಾಜ್‌ಭರ ಆಗೋಗಿತ್ತು ಮನೆ ಫುಲ್ಲುವೆ. ಏನಾರ ಮಾಡ್ಕೊಳ್ಳಿ ಹೊರಗಡೆ ಬಿಸಿಲು, ಹೆಂಗಾರು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿದ್ದೆ. ಆಟ ಆಡ್ಕೊತಾ ಇದ್ರು ಸೂಪ್ ಕುಡ್ಕೊಂಡು. ಇಲ್ಲಿ ಸ್ವಲ್ಪ ಇವಾಗ ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರ್ಗೆ ಅಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಮೆಣಸು, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನು ಮಿಕ್ಕಿದ ಮಸಾಲೆ ಏನೇನಂದರೆ ಇದಕ್ಕೆ ಧನಿಯಾ ಪುಡಿ ಅದೆಲ್ಲ ಹಾಕೋಬೇಕು. ಇಲ್ಲಿ ಪುದೀನ ಕೊತ್ತಂಬರಿನೂ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಇವಾಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ ನಾನು. ಅಷ್ಟೇ, ಸ್ವಲ್ಪನೇ ಹಾಕ್ಕೊಂಡಿರೋದು ಗಸಗಸೆ ಮತ್ತು ಹುರ್ಗಡ್ಲೆ, ಜಾಸ್ತಿ ಹಾಕಿಲ್ಲ. ಇವಾಗ 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಧನಿಯಾ ಪುಡಿ. ಇದಕ್ಕೆ ಖಾರ ಏನು ಹಾಕಿ ನಾನು ಬೀಸಿರಲ್ಲ, ಹಂಗಾಗಿ ಬರೀ ಪ್ಲೈನ್ ಧನಿಯಾ ಪುಡಿ ಒಂದು 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, 2 ಸ್ಪೂನೇ ಅಂತಲ್ಲ, ನೀವು ಖಾರ ಜಾಸ್ತಿ ತಿಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ಒಂದು ಮೀಡಿಯಮ್ ಆಗಿರಲಿ ಅಂದ್ಬಿಟ್ಟು ನಾನಿಲ್ಲಿ ಒಂದು 2.5 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲೇನು ಪುದೀನ ಕೊತ್ತಂಬರಿನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಇಟ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಈಗ ಇಲ್ಲಿ ಮಟನ್ನ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಮಟನ್ ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಬೇಕಲ್ವ, ಹಂಗಾಗಿ ಅಲ್ಲಿ ಮಸಾಲೆ ರೆಡಿ ಮಾಡಿಬಿಟ್ಟು ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಮಟನ್ನು. ಏನಿಲ್ಲ, ಒಂದು ಸ್ವಲ್ಪನೇ ಹಾಕಬೇಕು, ಮಟನ್ಗೆಲ್ಲ ಎಣ್ಣೆ ಜಾಸ್ತಿ ಹಾಕ್ಬಾರ್ದು, ಏಕೆಂದರೆ ಅದರಲ್ಲಿ ಚರ್ಬಿ ಇರುತ್ತೆಲ್ಲ ಬಿಟ್ಕೊಳ್ಳುತ್ತೆ. ನಾನಿಲ್ಲಿ ಒಂದೇ ಒಂದು ಚಿಕ್ಕ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕಿ ಒಗ್ಗರಣೆ ಆದಮೇಲೆ ಇಲ್ಲಿ ಮಟನ್ ಹಾಕಿದ್ದೀನಿ. ಮಟನ್ ಹಾಕಿಟ್ಕೊಳ್ಳೋಣ ಅಂದ್ಬಿಟ್ಟು ಈಗ ಉಪ್ಪು ಹಾಕ್ಕೊಂಡೆ. ಮಟನ್ ಹಾಕಿದ್ಮೇಲೆ ಮಟನ್ನು ಆವಾಗಲೇ ತೊಳೆದು ಚೆನ್ನಾಗಿ ಒಂದು 2-3 ಸರಿ ಇಟ್ಕೊಂಡಿದ್ದೆ. ಈಗ ಮಟನ್ನು ಹಾಕಿದ್ಮೇಲೆ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿದ್ದೀನಿ. ನೋಡಿ ನೀರೆಲ್ಲ ಚೆನ್ನಾಗಿ ಸುಂಡೋಗಿದೆ. ಆ ಥರ ಸುಂಡೋದ್ಮೇಲೆ ನಾವು ಮಸಾಲೆನ ಹಾಕ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಸುಂಡಾದ್ಮೇಲೆ ಮಸಾಲೆ ಹಾಕ್ಕೊಂಡೆ. ಮಸಾಲೆ ಹಾಕ್ಕೊಂಡು ಅದರಲ್ಲಿ ಒಂದು 2 ನಿಮಿಷ ಕುದ್ದಾದ್ಮೇಲೆ ಮಸಾಲೆಯಲ್ಲಿ ಇಲ್ಲಿ ನೀರನ್ನ ಹಾಕ್ಕೋತಾ ಇದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು, ಅಂದರೆ ನಮಗೆ ತುಂಬ ಗಟ್ಟಿ ಬೇಕು ಸಾಂಬಾರು ಅಂದರೆ ಸ್ವಲ್ಪ ಹಾಕ್ಕೊಳ್ಳೋದು, ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ನೋಡ್ಕೋಬೇಕಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಈಗ ನೀರೆಲ್ಲ ಹಾಕಿದ್ಮೇಲೆ ನಾನು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಯಾಕೆಂದರೆ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕಿರ್ತೀವಲ್ವ, ನೀರು ಹಾಕಿದ್ಮೇಲೆ ಸ್ವಲ್ಪ ಸೆಪ್ಪೆ ಬರುತ್ತೆ, ಹಂಗಾಗಿ ಉಪ್ಪನ್ನ ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡು ಈಗ ಒಂದು 4 ಕೂಗಿಸ್ಕೋಬೇಕಾಗುತ್ತೆ ಮಟನ್ನು. ಸ್ವಲ್ಪ ಬಲ್ತಿದ್ರೆ ಒಂದು 8 ಕೂಗೆ ಬೇಕಾಗುತ್ತೆ. ಇಲ್ಲಿ ನನಗೆ 4 ಕೂಗೆ ಸಾಕು, ಎಳೆದಾಗಿದೆ ಮಟನ್ನು, ಹಂಗಾಗಿ ಒಂದು 4 ಕೂಗಿಸ್ಕೊಂಡೆ. ಈಗ ಇಲ್ಲಿ ಮುದ್ದೆ ಎಲ್ಲನೂ ಮಾಡ್ಕೊಂಡಿದ್ದೆ ಊಟಕ್ಕೆ, ಎಲ್ಲನೂ ರೆಡಿ ಆಯಿತು. ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮತ್ತು ಗ್ರೇವಿ ಮಾಡ್ಕೊಂಡಿದ್ದೆ. ಈಗ ಮಧ್ಯಾಹ್ನಕ್ಕೆ ಸೂಪು, ಗ್ರೇವಿ ಮತ್ತು ಕಬಾಬು ಮತ್ತು ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡ್ಕೊಂಡಿದ್ದೆ. ಎಲ್ಲ ರೆಡಿ ಆಯಿತು ಅಡುಗೆ. ಮಧ್ಯಾಹ್ನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಜೊತೆಯಲ್ಲಿ ಎಲ್ಲರೂ. ಇಲ್ಲಿ ನಾನು ಸ್ವಲ್ಪ ಎಲ್ಲರಿಗೂ ಬಡಿಸ್ಕೊಡ್ತಾ ಇದ್ದೆ. ಎಲ್ಲರಿಗೂ ಏನೇನು ಬೇಕು ಕೊಟ್ಬಿಟ್ಟು ಆಮೇಲೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದೆ. ಎಲ್ಲರಿಗೂ ಕೊಟ್ಬಿಟ್ಟು ಕೂತ್ಕೊಳ್ಳೋಣ, ಆಮೇಲೆ ಮಧ್ಯೆ ಎದ್ದೇಳೋದು ಬೇಡ ಅಂದ್ಬಿಟ್ಟು ಎಲ್ಲರಿಗೂ ಚಿಕ್ಕ ಚಿಕ್ಕ ಕಪ್ಗೆ ಎಲ್ಲ ಬಡಿಸ್ಕೊಟ್ಬಿಟ್ಟಿದ್ನಲ್ಲ, ಅದೇ ಜಾಸ್ತಿ ಆಗೋಯ್ತು ಅಂದರು. ಇನ್ನು ಮಧ್ಯೆ ಏನು ಸರ್ವ್ ಮಾಡೋದಿರಲ್ವಲ್ಲ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಒಂಥರ ಚೆನ್ನಾಗಿರುತ್ತೆ ಹಿಂಗೆ ಕೂತ್ಕೊಂಡು ಊಟ ಮಾಡೋದು. ನಾವೆಲ್ಲ ಸೇರಿದ್ರೆ ಹಿಂಗೇನೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ. ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇವತ್ತು ಅಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಯುಗಾದಿ ಹಬ್ಬದ ಹೊಸ್ದಡ್ಕಗೂ ನಮ್ಗೆ ಇಷ್ಟು ಖುಷಿ ಸಿಕ್ಕಿರಲಿಲ್ಲ, ಯಾಕೆಂದರೆ ನಾವೇ ಇದ್ವಲ್ಲ. ಇವತ್ತು ನನಗೆ ಯುಗಾದಿ ಹಬ್ಬ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಇರೋದ್ರಿಂದ. ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ, ಮತ್ತು ಜೊತೆಗೆ ಊಟ ಎಲ್ಲ ಆದಮೇಲೆ ಒಂದಷ್ಟು ಹೊತ್ತು ಆಟ ಆಡೋಣ ಅಂದ್ಬಿಟ್ಟು ಇಲ್ಲಿ ಚಕ್ಕಬರನ ಆಡ್ತಾ ಇದ್ವಿ. ಯುಗಾದಿ ಹಬ್ಬದಲ್ಲಿ ಯಾರೂ ಇರಲಿಲ್ಲ, ಆಟನೂ ಕೂಡ ಆಡಲಿಲ್ಲ, ನಾವೇ ಇದ್ವಿ. ತುಂಬ ಬೇಜಾರಾಗಿತ್ತು ನನಗೆ. ಇವತ್ತು ರಿಯಲ್ಲಾಗಿ ಯುಗಾದಿ ಹಬ್ಬ ಆಯಿತು ಅನ್ನಿಸ್ತಾ ಇತ್ತು. ಮತ್ತು ಎಲ್ಲರೂ ಸಂಜೆ ಹೊರಟ್ಬಿಟ್ರು, ತುಂಬ ಬೇಜಾರೂ ಆಯಿತು. ಈಗ ಅವರೆಲ್ಲ ಆಟ ಆಡ್ತಾಯಿದ್ರು. ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಎದ್ದು ಬಂದೆ. ಎಲ್ಲರಿಗೂ ಜ್ಯೂಸ್ ಮಾಡ್ಕೊಡೋಣ, ಸ್ವಲ್ಪ ನಾನ್ ವೆಜ್ ಎಲ್ಲ ತಿಂದಿದ್ರಲ್ವಾ, ಈ ಟೀ ಕಾಫಿ ಎಲ್ಲ ಯಾರೂ ಕುಡಿಯಲ್ಲ, ಹಂಗಾಗಿ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಟ್ರೆ ತಂಪು ಆಗುತ್ತೆ, ಚಿಕನ್ ಎಲ್ಲ ಹೀಟ್ ಇರುತ್ತಲ್ವ, ಹಂಗಾಗಿ ಇಲ್ಲಿ ನಿಂಬೆಹಣ್ಣು ಜ್ಯೂಸನ್ನ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ.